ವಿಶ್ವಾಸವೆಂದು ನಂಬಿ ಬದುಕುತ್ತಿರುವ ಈ ಧರ್ಮವಂತರ ಮನೆ ಇಂದು ದುಷ್ಟ ಧನಿಕರ ಸಂಜೀವಿನಿಂದ ಬಿರುಕು ಬಿಟ್ಟ ಗೋಡೆಯಂತೆ ಆಗಿದೆ. ದಿನವೂ 16 ಮಂದಿಗೆ ನ್ಯಾಯ ಅನ್ಯಾಯದ ತೀರ್ಪು ನೀಡುವ ಮನೆ ಇದು. ಅದೇ ಮನೆ ಕಂಡವರ ಬೊಟ್ಟು ಮಾಡಿ ತೋರಿಸುವ ಸ್ಥಿತಿಗೆ ಬಂದು ಒದಗಿದೆ. ದೇವ, ನಿನ್ನನ್ನೇ ನಂಬಿ ಬದುಕಿ ಕುಳಿತಿರುವ ಈ ಮನೆ ಒಂದು 3 ಭಾಗ ಆಗದಂತೆ ಕಾಪಾಡುವವನೇ ನಿನ್ನನ್ನೇ ಕೂಡಿದೆ ತಂದೆ. ಬಾಡೋರಿ, ತೆಗೆದುಕೊಳ್ಳಿ ಹಾಲೆ. ಬಾಡೋರಿ, ಎದಿಗೆ 2 ತಿರುವಾಯ್ತು. ಅನ್ನ ಇಲ್ಲದೆ, ನೀರು ಇಲ್ಲದೆ ನೀವು ಯಾವುದೋ ಚಿಂತೆಯಲ್ಲಿ ಭಗ್ನರಾಗಿ ನಿಂತಿದ್ದೀರಿ. ಆ ನಿಮ್ಮ ನೋವಿನ ಕತೆ ಏನು ಅಂತ ನಾನು ಕೇಳಬಹುದೇನು? ಸುಧಾ, ನಿನಗೆ ಒಂದು ಹೇಳಲೆಯ ತಾಯಿ ಆ ನೋವಿನ ಕಥೆಯನ್ನು. ನೋಡಿ ಭಾವನರೇ, ಈ ನಿಮ್ಮ ಮನಸ್ಸಿನಲ್ಲಿ ಹೇಳಲಾರದ ನೋವಿನ ಕಥೆಯನ್ನು ಇಟ್ಕೊಂಡು ನೀವೀ ರೀತಿ ನೊಂದುಕೊಳ್ಳೋದನ್ನು ಬಿಟ್ಟು ಏನು ಎಂದು ನನ್ನ ಮುಂದೆ ಹೇಳಬಾರ್ದು. ಒಂದು ವೇಳೆ ಹೇಳದೆ ಹೋದರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ಅಮ್ಮ ಸುಧಾ, ನೀನು ಈ ಮನೆಗೆ ಸೊಸೆಯಾಗಿಯೇ ಬಂದಿರುವಿ. ಈ ಮನೆಯಲ್ಲಿ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ನಿನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಶಿವಶರಣಿ ಹೇಮರೆಡ್ಡಿಯ ಮಲ್ಲಮ್ಮನಂತೆ ಬದುಕಿ ತೋರಿಸ್ತೀಯಾ ತಾಯಿ? ಬಾಬಾ, ಅಂಥ ದೊಡ್ಡ ಸ್ಥಾನಕ್ಕೆ ನನ್ನನ್ನು ಹೋಲಿಸಿ ಮಾತನಾಡಬೇಡಿ. ನಿಮ್ಮ ಮುಂದೆ ನನ್ನನ್ನು ದೊಡ್ಡವಳನ್ನಾಗಿ ಮಾಡಬೇಡಿ ಮಾವ. ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೆಯಲ್ಲಿರುವ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದು ನನ್ನ ಧರ್ಮವಲ್ಲವೇ? ಅದೇನು ಕಥೆ ಎಂದು ಹೇಳಿ ಭಾವನವರೇ. ಅಮ್ಮ ಸುಧಾ, ನಿನ್ನ ಗಂಡ ದುಷ್ಟರ ಸಂಘವನ್ನು ಬೆಳೆಸಿ ಈ ಮನೆಯ ಮಾನವನ್ನು ಈ ಸಮಾಜದಲ್ಲಿ 3 ಕಾಸಿನ ಕಿಮ್ಮತ್ತಿಗೆ ಮಾರಲು ಹೊರಟು ಬಿಟ್ಟಿದ್ದಾನೆ. ಅವನಿಗೆ ನೀನೇ ನೀತಿ ಪಾಠವನ್ನು ಹೇಳಿ ಸರಿಯಾದ ದಾರಿಗೆ ತರುವ ಹೊಣೆ ನಿನ್ನ ಮೇಲಿದೆ ತಾಯಿ. ಸುಧಾ, ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಕೂಗುತ್ತಿದ್ದರು ಕೇಳಿಸದಂತೆ ಎಲ್ಲಿ ನಿಂತಲೇ ಮಳ್ಳಿಯಂತೆ ಇಲ್ಲೇ ಇದ್ದೀನಿ ಸ್ವಾಮಿ. ಸ್ವಾಮಿ 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 ಎಂದು ನನಗೆ ಕಾವಿ ತೋರಿಸಿ ಯಾವ ಮಠಕ್ಕೆ ಪಟ್ಟದ ಸ್ವಾಮಿ ಮಾಡಕ್ಕೆ ಹೊಂಟಿಲೆ ಕಸಬರಿಗೆ ಎಣೆ. ತಮ್ಮ, ಏನಿದು ನಿನ್ನ ಅವಸ್ಥೆ? ಎಂದು ಎಲ್ಲದ ಈ ದುರಳ ನಡಿಕೆ ಹಿಂದೇಕೆ ಬಂದಿತ್ತು ಈ ನಿನ್ನ ಮಂಕು ಬುದ್ಧಿಗೆ? ಓಹೋ ಮೈ ಬ್ರದರ್ಸ್, ಕ್ಷಮಿಸಿ. ಇವತ್ತು ನಮ್ಮ ದೊಡ್ಡ ಮರಳದಂದಿ ನಡೆಸುವ ಮಾನವವ ಹುಟ್ಟೊಬ್ಬಿತ್ತು. ಅದಕ್ಕೋಸ್ಕರ ಸಿಂಪಲ್ ಆಗಿ ಕುಡಿದು ಡಿಂಪಲ್ ಆಗಿ ಮೌಸಾರ ಊಟ ಮಾಡಿ ಬಂದಿದ್ದೆ ಅಣ್ಣ. ತಮ್ಮ, ಇವತ್ತು ದೊಡ್ಡವರೊಂದಿಗೆ ಜಾಲಿಯಾಗಿ ಮಜಾ ಮಾಡುತ್ತಿ, ಮುಂದೆ ಅದರ ದಾಸನಾಗಿ ದಿನನಿತ್ಯ ಕುಡಿದು ತಿಂದು ಬರುವ ಅಭ್ಯಾಸವಾಗುತ್ತದೆ ತಮ್ಮ, ಅಭ್ಯಾಸವಾಗುತ್ತದೆ. ಅಣ್ಣ, ನನ್ನ ಪರ್ಸನಲ್ ವಿಷಯದ ಬಗ್ಗೆ ಮಾತನಾಡಬೇಡ. ನಾನು ಈ ಸಮಾಜದಲ್ಲಿ ಹೇಗೆ ಇರಬೇಕು ಹೇಗೆ ಬಿಡಬೇಕು ಎನ್ನುವುದು ನನಗೆ ಗೊತ್ತು. ಸುಧಾ, ಏನು ನೋಡ್ತಾ ನಿಂತಿದ್ಯಾ? ಕುಡಿಲಿಕ್ಕೆ ನೀರು ತೆಗೆದುಕೊಳ್ಳುವ. ಆಯ್ತು ಸ್ವಾಮಿ. ಏ ದಡ್ಡ, ಈ ಮನೆತನದಲ್ಲಿ ಹಿರಿಯವರಾದ ತಲತಲಾಂತರ ಈ ಸಮಾಜದಲ್ಲಿ ಮಾನ ಮರ್ಯಾದೆಯಿಂದ ನಡೆದುಕೊಂಡವರು, ಸುತ್ತು 40 ಹಳ್ಳಿಯ ಜನತೆಗೆ ದಾರಿದೀಪವಾದ ಮನೆತನವಿದು. ನೋಡು ಗಂಗಾಧರ, ಈ ಮನೆಯಲ್ಲಿ ಒಂದೊಂದು ಕಂಬಗಳಲ್ಲಿ ಘನತೆ ಗೌರವ ಅಡಕವಾಗಿದೆ. ಯಾವತ್ತಿಗೂ ಈ ಮನೆತನದಲ್ಲಿ ಕೇಳಿದವರಿಗೆ ಕೇಳಿದ್ದನ್ನೇ ಕೊಟ್ಟು ಅಷ್ಟೇ ಅಲ್ಲ, ದಾನ ಧರ್ಮ ಮಾಡಿದಲ್ಲಿ ಎತ್ತಿದ ಕೈ. ಈ ಊರಿನಲ್ಲಿ ಯಾರಾದರೂ ಕುಡಿದು ಬಂದು ಗಲಾಟೆ ಮಾಡಿದರೆ ತಿದ್ದಿ ಬುದ್ಧಿ ಹೇಳಿ ಕಳಿಸುವವರ ಮನೆಯಲ್ಲೇ ಇದೆ. ನೀನೇ ಈ ರೀತಿ ರಾಕ್ಷಸನಾದರೆ ಎಲ್ಲಿ ಇರುತ್ತದೆ ತಮ್ಮ ಈ ಮನೆಯ ಗೌರವ? ಗಂಗಾಧರ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋದಿಲ್ಲ. ನಾಳೆಯಿಂದ ನೀನು ಕುಡಿದು ನಮ್ಮ ಮನೆಗೆ ಬರಬೇಡ ತಮ್ಮ, ನಮ್ಮ ಮನೆಗೆ ಬರಬೇಡ. ಸಾರಿ ಅಣ್ಣ, ತಿಳಿದ ಮಾಡಿಗೆ ಕ್ಷಮೆ ಇಲ್ಲವೇ?
ತೆಗೆದುಕೊಳ್ಳಿ ಸ್ವಾಮಿ ನೀರನ್ನು. ತಮ್ಮ ತಮ್ಮ, ನೀನು ಈಗ ಸುಗೂಸಲ್ಲ, ಪಕ್ಕದಲ್ಲಿ ನಿನಗೆ ಹೆಂಡತಿ ಬಂದಿದ್ದಾಳೆ. ಅಂದ ಬೆಳಕೆ ನಿನ್ನಷ್ಟಕ್ಕೆ ನೀನು ತಿಳಿದುಕೊಂಡು ನಡೆದರೆ ಸಾಕು. ಅಣ್ಣ, ನನ್ನ ಮಾಡಿದ ತಪ್ಪನ್ನು ಒತ್ತಿ ಒತ್ತಿ ಹೇಳಿ ನನ್ನ ಮಡಿದಿ ಮುಂದೆ ಮಾನ ಕಳಿಬೇಡಣ್ಣ. ತಮ್ಮ, ಇದು ಧರ್ಮದ ಯುಗವಲ್ಲವಪ್ಪ, ಕರ್ಮದ ಯುಗ. ಇದು ಒಳ್ಳೆಯವರ ಕಾಲವಲ್ಲವಪ್ಪ, ದುಷ್ಟರ ಕಾಲ. ನಿನ್ನ ಜೇಬಿನಲ್ಲಿ ಹಣ ಇರುವವರೆಗೂ ನಿನ್ನನ್ನು ಮುಗಿಲಿನ ಎತ್ತರಕ್ಕೆ ಹೊಗಳಿ ಹೊಗಳಿ ಏರಿಸ್ತಾರೆ. ನಿನ್ನಲ್ಲಿ ಹಣ ಖಾಲಿಯಾದ ಮೇಲೆ ನಿನ್ನನ್ನು ಸುತ್ತು ಸುಳಿಯುವುದಿಲ್ಲ ತಮ್ಮ. ನಿನ್ನನ್ನು ಮಾತನಾಡಿಸಲು ಸತ್ಯ ಬರುವುದಿಲ್ಲ. ಅಣ್ಣ, ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ಇನ್ನು ಹಿಂದೆ ಮುಂದೆ ಕುಡಿಯೋದಿಲ್ಲ, ಆಯ್ತೆ? ತಮ್ಮ, ನಾನು ನಿನಗೆ ಬೈದು ಹೇಳುವುದು ನಿನ್ನ ಒಳ್ಳೆಯದಕ್ಕೆ. ಸುಧಾ, ನನಗೆ ಪಕ್ಕದ ಊರಿನಲ್ಲಿ ಒಂದು ನ್ಯಾಯವಿದೆಯಮ್ಮ. ನ್ಯಾಯವು ಬಗೆಹರಿಸುವುದಿದೆ, ಹೋಗಿ ಬರುತ್ತೇನೆ ಸುಧಾ. ಸುಧಾ, ಲೇ ಸುಧಾ, ಇವತ್ತು ತಿಳಿದೆ ಕುಡಿದು ಬಂದಿದ್ದೀನಿ, ಕ್ಷಮೆ ಇರಲಿ. ಸ್ವಾಮಿ, ಪತಿದೇವರನ್ನು ಕ್ಷಮಿಸುವಷ್ಟು ದೊಡ್ಡವಳು ನಾನಲ್ಲ. ಲೇ ಹುಚ್ಚಿ, ಮಾತಿನ ಬಾಣದಿಂದ ನನ್ನ ಹೃದಯಕ್ಕೆ ಚುಚ್ಚಿ ಕೊಲ್ಲಬೇಡ ಕಣೆ. ರೀ ಸ್ವಾಮಿ, ನೀವೀಗ ತಂದೆ ಆಗ್ತಾ ಇದ್ದೀರಾ? ಏನು, ನಾನು ಅಪ್ಪ ಆಗ್ತಿದ್ದೀನಿ? ನನ್ನ ಮುದ್ದಿನ ಪಾರಜಾತಿ ಹೂವೆ, ನನಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತೇ? ಎಷ್ಟು ಸಂತೋಷವಾಗ್ತಾ ಇದೆ ಸ್ವಾಮಿ. ನಿನ್ನ ಮೆತ್ತನ್ನ ಗಲ್ಲಕ್ಕೆ ಎಷ್ಟು ಬಾರಿ ಮುತ್ತು ಕೊಟ್ಟರು ಸಾಲದು ಚಿನ್ನ. ನೋಡಿ, ಈಗಾಗಲೇ ನೀವು ತುಂಬ ದಣಿದು ಬಂದಿದ್ದೀರಿ. ಮೊದಲು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತೀರಿ ಅಂತೆ ಬನ್ನಿ. ಊಟ ನಿದ್ದೆ ಆಮೇಲೆ, ನಿನ್ನನ್ನು ಮೊದಲು ನಿನ್ನ ಎತ್ತಿ ಮುದ್ದಾಡಬೇಕು. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಹೊಗಳಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಹೊಗಳಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಹೊಕ್ಕುವ ರೀತಿ, ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ. ನೀನಾದರೆ ನಾನದಿಯಾಗುವೆ, ನಿಲ್ಲದೆ ಓಡಿ ಓಡಿ ಸೇರುವೆ ಸೇರುವೆ ಸೇರುವೆ. ಎಂದೆಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ಇನ್ನೆಂದು ನಿನ್ನನ್ನು ಹಗಲಿ ನಾನಿರಲಾರೆ. ಒಂದು ಕ್ಷಣ ನಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಆ ಹಾ 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 ಲಾ 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 ಲಾ. ಏ ಇಸ್ವ ಸೂರ್ಯ, ನೀವಿಬ್ಬರು ನನ್ನನ್ನು ಈ ಸಮಾಜದಲ್ಲಿ ಕ್ಷಣಕ್ಕೂ ಅವಮಾನದ ಗೂಡಿಗೆ ತಳ್ಳಿ ನನ್ನ ಮುಂದೆ ರಣೆ ಕೇಕೆ ಹಾಕಿ ನಗುತ್ತಿದ್ದೀರೆಂದು ತಿಳಿದಿಲ್ಲ ಎಂದು ಭಾವಿಸಿದಿರಾ ಮಕ್ಕಳ್ರೆ? ನಿಮ್ಮ ಅನುಮಾನದ ಅಂಕುಶಕ್ಕೆ ನಿಮ್ಮಿಬ್ಬರನ್ನು ಸಿಲುಕಿಸಿ ನಿಮ್ಮ ತುಂಬಿದ ಸಂಸಾರದಲ್ಲಿ ವಿಷದ ಹಾಲನ್ನು ಬೆರೆಸಿ ನಿಮ್ಮ ಧರ್ಮದ ತುಂಬಿದ ಮನೆಯನ್ನು
ಒಡೆದ ಹೋದ ಹಾಲಿನಂತೆ ಮಾಡೋದೇ ಬಿಡುವುದಿಲ್ಲ ಈ ವಿರಾಟನೆಂಬ ಚಕ್ಕನೆ. ಏ ವಿಶ್ವ ಅಂದರೆ ನಿನ್ನ ತಮ್ಮ ಗಂಗಾಧರ ಈಗ ನನ್ನ ಕೈ ಗೊಂಬೆ. ಆ ಗೊಂಬೆಯಿಂದಲೇ ನಿಮ್ಮೆಲ್ಲರನ್ನು ಮನೆಯಿಂದ ಹೊರಗೆ ದೊಬ್ಬಿಸಿ ನಿಮ್ಮನ್ನ ಬೀದಿ ಬೀದಿಯಲ್ಲೇ ತಿರುಪೆ ಎತ್ತುವಂತೆ ಮಾಡದಿದ್ದರೆ ನನ್ನ ಹೆಸರು ಈ ಹಣವಂತನ ಹಠ. ಏ ಸೂರ್ಯ, ಈ ಊರಿನಲ್ಲಿ ರಾಜ ನರಸಿಂಹನಂತ ಇರುವ ಗುಡುಗು ಹಾಕಿ ಗರ್ಜಿಸುವ ಈ ಗಜರಾಜ ಎದುರಿಗೆ ಬಂದರೆ ಸ್ವಲ್ಪ ಸೈಡ್ ಸರ್ ನಿಲ್ಲದಕ್ಕೆ ನಿಮ್ಮ ಅಪ್ಪನ ಕಿಮ್ಮತ್ ಏನಾದರೂ ಹೋಗತಾನಲೇ. ಏ ವಿರಾಟ್, ನೀನು ಈ ಊರಿನಲ್ಲಿ ರಾಜ ನರಸಿಂಹನಂತೆ ಗುಡುಗು ಹಾಕುವ ಗಜರಾಜಾದರೆ ನಾನು ಆ ಸೊಕ್ಕಿನ ಗಜರಾಜನಿಗೆ ಯಾವ ಅಂಕುಶ ಹಾಕಿ ಮರ್ದನ ಮಾಡಬೇಕನ್ನೋದು ಗೊತ್ತು. ಈ ಶಾಂತಿಪುರದ ಬಂಟನಿಗೆ ಶಾಂತಿಪುರದ ಬಂಟ ನಿನ್ನಂತ ಎಷ್ಟೋ ಶಾಂತಿಪುರ ಬಂಟರನ್ನು ಬೇಟೆಯಾಡಿ ಸೈಲೆಂಟ್ ಆಗಿ ಶಿವನ ಪಾದಕ್ಕೆ ಸೇರಿಸಿಬಿಟ್ಟವನು ಈ ವಿರಾಟ. ಏ ಸೂರ್ಯ, ಈ ಸುತ್ತ 40 ಹಳ್ಳಿಗಳಲ್ಲಿ ಜನಗಳೇನನ್ನು ನೋಡಿದ ತಕ್ಷಣ ಗಡ್ಡನೆ ನಡಿಗೆ ಬಗ್ಗೆ ಸಲ ಮಾಡಿದು ಹೋಗುತ್ತಿರುವಾಗ ಅಂಥದ್ರಲ್ಲಿ ನೀನು ಕೈಯಲ್ಲಿ ಕುರಿಮರಿಗೆ ತಪ್ಪಲ ಕಡಿಯುವ ಈ ನಿನ್ನ ತಗಡಿನ ಕೊಡ್ಲಿ ಹಿಡಿದುಕೊಂಡು ಬಂದ ಮಾತ್ರಕ್ಕೆ ನಾನು ಎದುರ್ತೀನಿ ಎಂದು ನೀನು ತಿಳಿದುಕೊಂಡಿರುವೆಯಾ? ಇಂಪಾಸಿಬಲ್. ಏ ವಿರಾಟ್, ಈ ಸೂರ್ಯ ಸುಮ್ಮನಿದ್ದರೆ ಶಾಂತ ಮೂರ್ತಿ, ರೊಚ್ಚಿಗೆದ್ದರೆ ಕ್ರಾಂತಿ ಮೂರ್ತಿ. ಸುಮ್ಮನೆ ನನ್ನೊಂದಿಗೆ ವಾದ ಕಿಳಿದು ವಾಂತಿ ಮಾಡಿಕೊಳ್ಳಬೇಡ. ಸುಮ್ಮನೆ ರೈಟ್ ಹೇಳು, ಇಲ್ಲದಿದ್ದರೆ ಈ ಹರಿತವಾದ ಕೊಡ್ಲಿ ನಿನ್ನ ದೇಹದ ರಕ್ತ ರುಚಿ ನೋಡಬೇಕಾಗಿತ್ತು. ಎಚ್ಚರ. ಹರಿತವಾದ ಕೊಡ್ಲಿ. ಏ ಸೂರ್ಯ, ಗಂಡ ಕೊಡಲಿ ಹಿಡಿದ ಮಾತ್ರಕ್ಕೆ ನೀನೇನ ಪುಂಡ ಪರಶುರಾಮನ ಆಗಲ್ಲ. 4 ಜನರು ನಿನ್ನ ಬೆನ್ನ ಚಪ್ಪರಿಸಿ ಹೌದು ಹುಲಿ ಅಂದವರು ಸಿಳಿ ಹಾಕಿದವರು ಪರ ವಹಿಸಿ ನಮ್ಮ ಮಂದಿಗೆ ಬಂದ ಮಾತ್ರಕ್ಕೆ ನೀನೇನು ಜನಗಳ ಲೀಡರ್ನೇ ಅಥವಾ ಅಧ್ಯಕ್ಷನೇ? ನಾನು ಜನಗಳ ಲೀಡರು ಅಲ್ಲ, ಅಧ್ಯಕ್ಷನೂ ಅಲ್ಲ. ಮತ್ತೊಬ್ಬರ ಹತ್ತಿರ ಕೈ ಚಾಚದೆ ಭೂಮಿಯಲ್ಲಿ ಶ್ರಮ ಪಟ್ಟು ದುಡಿದು ಹೊಟ್ಟೆ ತುಂಬ ಉಂಡು ದೇಶಕ್ಕೆ ಅನ್ನ ಹಾಕುವ ಪಕ್ಕಾ ರೈತನ ಮಗ. ಅಂತ ರೈತರು ಮಕ್ಕಳ ಮೇಲೆ, ಧರ್ಮವಂತರ ಮೇಲೆ ದಬ್ಬಾಳಿಕೆ ಮಾಡಲು ನಿಮ್ಮಂತ ಬಡಿವಾರದ ದುಷ್ಟ ಧನಿಕರನ್ನು ಬೇಟೆಯಾಡಲು ಸಿದ್ಧನಾಗಿ ಬಂದಿದ್ದಾನೆ ಈ ಮಣ್ಣಿನ ಮಗ ಸೂರ್ಯ. ಮಣ್ಣಿನ ಮಗ ಸೂರ್ಯ. ಏ ಸೂರ್ಯ, ನಿನ್ನಂತ ಎಷ್ಟೇ ಬುದ್ಧಿವಂತರು, ನೀತಿವಂತರು, ಶಕ್ತಿವಂತರು ನನ್ನ ವಿರುದ್ಧ ಹೋರಾಟ ಮಾಡಲು ಬಂದವರನ್ನು ಬಗ್ಗಿಸಬಾರದು. ನರ ಸತ್ತ ನಾಯಿಯಂತೆ ಮಾಡಿಬಿಟ್ಟವನು ಈ ವಿರಾಟ. ಏ ಸೂರ್ಯ, ಮೈಯಲ್ಲಿ ಪೊಗರಿದೆ ಎಂದು ಸೊಕ್ಕಿನಿಂದ ಮಾತನಾಡಬೇಡ. ಈ ಧನಿಕನಿಗೆ ಸ್ವಲ್ಪ ಅಂಜಿ ನಡೆಯೋದನ್ನು ಕಲ್ತ್ಕೋ. ಏ ವಿರಾಟ್, ನಾನು ಅಂಜಿ ಬದುಕಬೇಕಾಗಿರುವುದು ಆ ಭಗವಂತನಿಗೆ ಹೊರ್ತು ನಿಮ್ಮಂತ ಎಲುಬಿಲ್ಲದ ನ್ಯಾಲಿಗೆಯಿಂದ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಪಂಡ ಧನಿಕರಿಗಲ್ಲ. ವಿರಾಟ್, ನಿಮ್ಮಂತ ನರಿಬುದ್ಧಿ ಧನಿಕರ ಕೈಯಲ್ಲಿ ನಮ್ಮ ಸಮಾಜ ಸಿಕ್ಕು ಕರಕಲಾಗಲು ಹತ್ತಿದೆ.
ಊರಿಗೆ ಮಿಕ್ಕಿದ 4 ಜನರಿಗೆ ಅಷ್ಟು ಇಷ್ಟು ಹಣ ಎಂಡ ಕಂಡ ಕೊಟ್ಟು ಅವರ ಕೈಯಿಂದ ಜೈಂಕರ ಹಾಕಿಸಿಕೊಂಡು ಊರಿನಲ್ಲಿ ದೇವರಿಗೆ ಬಿಟ್ಟ ಗೂಳಿಯಂತೆ ಸೊಕ್ಕಿನಿಂದ ದರ್ಬಾರ ನಡೆಸುತ್ತಿರುವ ಮುಂಡೆ ಮಕ್ಕಳನ್ನು ಸೊಂಟ ಮುರಿದು ಮೂಲಿಯಲ್ಲೇ ಕುಂದಿರಿಸಲು ಏಕಲವ್ಯನಂತೆ ಏಕಾಂಗಿ ಆಗಿ ಹೋರಾಟ ಮಾಡಲು ಸಿದ್ಧನಾಗಿ ಬಂದಿದ್ದಾನೆ. ತಿಳಿದುಕೋ. ನಾಯಿ ಬಗಳಿದರೆ ನಾಗಲೋಕ ಆಳುಗುವುದೇ. ಹುಂಜ ಕೂಗಿದ ತಕ್ಷಣವೇ ಸೂರ್ಯ ಉದಯಿಸುವಾನೆ. ಸಾಕಷ್ಟು ಹಣ ವಜ್ರ ಒಡಿವಿದ್ದ ಈ ಧನವಂತರನ್ನು ಎದುರಾಕಿಕೊಂಡವರು ಈ ಚೈತ್ರಲ್ಲೇ ಉಳಿದಿಲ್ಲ ಕೂಸೆ. ಏ ಧನಿಕನೇ, ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಈ ಚರಿತ್ರೆನಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಹಣ ಇದೆ ಎಂದು ಧರ್ಮವಂತರ ಬಡವರ ಮೇಲೆ ದಬ್ಬಾಳಿಕೆ ಮಾಡಲು ಮುಂದಾದರೆ ನಾಳೆ ಅವರೇ ನಿಮ್ಮಂಥವ್ರನ್ನ ಕೋಲಿನಿಂದ ಹೊಡೆದು ಸಾಯಿಸ್ತಾರ. ಮಗನೇ, ಎಚ್ಚರ ಎಚ್ಚರ. ನಮ್ಮಂತ ಹಣವಂತರ ಮೇಲೆ ನಿಮ್ಮಂಥವ್ರ ಮಾತು ಕೇಳಿ ಕೈಯಲ್ಲಿ ಕೋಲು ಹಿಡಿದುಕೊಂಡು ಹೋರಾಟಕ್ಕೆ ಬಂದರೆ ಅಂಥವ್ರಿಗೆ ಯಾವ ಮಲ ಮಚ್ಚಿ ನಮ್ಮ ಕೈ ಚೀಲ ಹಿಡಿಸ್ಕೊಂಡು ಬೆಳ್ಕೊಂಬ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಮಾತು ಮೀರಿ ನಮ್ಮೊಂದಿಗೆ ಕೋಲು ಹಿಡಿದುಕೊಂಡು ಹೋರಾಟಕ್ಕೆ ಬಂದರೆ ಅದೇ ಕೋಲು ಕಸಿದುಕೊಂಡು ಒಡೆದು ಸಾಯಿಸೋದು ನಮಗೆ ಚೆನ್ನಾಗಿ ಗೊತ್ತು. ಸೂರ್ಯ, ನಿನಗೆ ಒತ್ತು ನೋಡಿ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಗುಡ್ ಬಾಯ್. ಹೋಗಲೇ ಗಂಡ ಸತ್ತವರ ರಂಡಿಯರು ಸೆಗಣಿ ತಿಂದು ಸಮಾಜ ಜನತೆ ಮುಂದೆ ದಾನಸೂರ ಕರ್ಣನಂತೆ ಪೋಜು ಕೊಡುವ ಮಂಗ್ಯಾನ ಮಗನೇ. ನಾ ಎಂದವರ ಪಾಲಿಗೆ ಯಮ ಯಮ ಕಿಂಕರ. ನಾವು ಎನ್ನುವರ ಪಾಲಿಗೆ ಕೇಳಿದವರಿಗೆ ಕೇಳಿದ್ದನೆ ಕೊಡುವ ಪರಮಾತ್ಮ. ನಿಂತ್ಕೊಳ್ಳಿ ಸೂರ್ಯ. ನಾನು ಬಾಳು ಬೆಳಗಾದ ಸೂರ್ಯ. ನೀವು ಯಾರು ತಾವು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ಇಡೀ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ನೀವು ನನ್ನ ಕಣ್ಣಿಗೆ ಅದೇ ರೀತಿ ಕಾಣಿಸುತ್ತೀರಾ. ನೋಡಿ, ನೀವು ನನ್ನ ಮುಂದೆ ಹಾದಿ ಹೋದಾಗೆಲ್ಲ ನೀವು ನನ್ನ ಕಣ್ಮುಂದೆ ಬಂದು ನನ್ನ ಕನಸಿನಲ್ಲಿ ಬಂದು ನನ್ನ ಆಸೆಯನ್ನು ಪೂರೈಸುವಂತಾಗಿದೆ ಸೂರ್ಯ. ಏನು? ನಾನು ನಿಮ್ಮ ಮನೆ ಮುಂದೆ ಹಾದು ಹೋಗುತ್ತೇನೆ, ನಾನು ನಿಮ್ಮ ಕನಸಿನಲ್ಲೇ ಬರುತ್ತೇನೆ. ಇದು ಎಲ್ಲ ಶುದ್ಧ ಸುಳ್ಳು. ನಿಮ್ಮ ತಲೆ ಕೆಟ್ಟಿರಬಹುದು. ಯಾವುದಾದ್ರೂ ಒಂದು ಒಳ್ಳೆ ಆಸ್ಪತ್ರೆಗೆ ತೋರಿಸಿಕೊಳ್ಳಿ. ಗೊತ್ತು ಪರಿಚಯ ಇಲ್ಲದವರು ಕನಸು ಕಾಣುವುದು ತಪ್ಪು. ಸೂರ್ಯ, ನಾನು ಬೆಳೆದು ಇಷ್ಟು ದೊಡ್ಡವಳಾದ್ರೂ ಯಾವ ಹುಡುಗನು ಸಹ ಕಣ್ಣೆತ್ತಿ ನೋಡ್ದವಳಲ್ಲ. ಆದರೆ ನಿಮ್ಮನ್ನು ನೋಡಿ ನಿಮಗೆ ಪ್ರೀತಿಸಿ ನಿಮ್ಮೊಂದಿಗೆ ಮದುವೆ ಆಗಬೇಕೆಂದು ನನ್ನ ಹೃದಯದಲ್ಲಿ 100 ಕನಸುಗಳನ್ನ ಕಟ್ಕೊಂಡಿದ್ದೀನಿ ಸೂರ್ಯ. ನಾಚಿಕೆ ಇಲ್ಲದ ನಾಮರ್ದ ಎಣ್ಣೆ. ಜೀವನ ಎಂದರೆ ಎಂದೋ ಓದಿ ಬಿಸಾಕಿದ ಪುಸ್ತಕ ಅಲ್ಲ, ಪ್ರತಿದಿನ ಓದಬೇಕಾದ ನಿತ್ಯ ನೂತನ ಪುಸ್ತಕ. ಅದಕ್ಕೆ ಕೊನೆ ಪುಟ ಅನ್ನೋದು ಇರುವುದಿಲ್ಲ. ಅದರಂತೆ ಗೊತ್ತು ಗುರಿ ಇಲ್ಲದ ಗಂಡಸರನ್ನು ಕೈ ಅಡ್ಡಿ ಮಾಡಿ ತಡೆದು ಅವರ ಕ್ಯಾರೆಕ್ಟರ್ ತಿಳಿದುಕೊಳ್ಳದೆ ಮಾತನಾಡಿಸ್ತಿರುವೆಲ್ಲ ತಪ್ಪು. ನೋಡು ಸೂರ್ಯ, ಈ ತಪ್ಪೆನ್ನುವ 3 ಅಕ್ಷರವನ್ನು ನಾನು ಅವಲೇ ಮೂಟೆ ಕಟ್ಟಿ 3 ಹಾದಿಯಲ್ಲಿ ಬಿಸಾಕಿದ್ದೇನೆ. ನೋಡಿ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಂತ ಕೇಳಿದ್ರೆ ಒಂದು ವೇಳೆ ನಾನು ಮನಸ್ಸು ಮಾಡಿ ಚಿಟಿಕಿ ಹೊಡೆದಿದ್ದೆ ಆದ್ರೆ ನನ್ನ ಮನೆ ಮುಂದೆ 100 ಹುಡುಗರು ನನ್ನನ್ನು ಮದುವೆ ಮಾಡ್ಕೊಳ್ಳಲು ಕ್ಯೂ ಹಚ್ಚಿ ನಿಲ್ತಾರೆ. ಮಿಸ್ ಶಿವಾನಿ, ಮೊದಲು ಆ ಕೆಲಸ ಮಾಡು. ಈ ಸಮಾಜದಲ್ಲಿ ಎಲ್ಲವೂ ಸರಿ ಇಲ್ಲ. ಎತ್ತವಳು ಹತ್ತಿರ ಚೊಣ್ಣದಲಾಡಿ ಸೈಲು ಮಾಡುವ
ಕಾಡ ಮೃಗಗಳೇ ತುಂಬಿಕೊಂಡಿದ್ದಾವೆ. ಶಿವಾನಿ, ದೇವರು ನಿನಗೆ ಅಂದ ಚಂದ ಕೊಟ್ಟಿದ್ದಾನೆಂದು ಸಿಕ್ಕ ಗಂಡಸರಿಗೆ ಮೈ ಮಾರಿಕೊಳ್ಳೋ ಸೂಳಿ ನೀನಾಗಬೇಡ. ನಿನ್ನನ್ನು ಮೆಚ್ಚಿ ಮದುವೆಯಾಗುವ ಗಂಡನಿಗೆ ಮೈ ಮನ ಒಪ್ಪಿಸುವ ಗಂಡೆದಿಯ ಗರಿತಿ ನೀನಾಗು. ಇದೇ ಈ ಭಾರತ ನಾರ್ಯರದು ಸಂಸ್ಕೃತಿ. ಬರ್ತೀನಿ. ಸೂರ್ಯ, ನಿಂತ್ಕೋ ಸೂರ್ಯ. ನನ್ನ ಮನದ ಆಸೆ ಈಡೇರಿಸದೆ ಹಾಗೆ ಹೋದೆಯ? ನನ್ನ ಕನಸಿನಲ್ಲಿ ಬಂದು ಮುತ್ತು ಕೊಟ್ಟಂತೆ ಬಂದು ಈಗಲಾದ್ರೂ ಒಮ್ಮೆ ಆದ್ರೂ ಬಂದು ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ಹೋಗ್ಬಾ ಸೂರ್ಯ. ಬಾ ಸೂರ್ಯ, ಬಾ. ಓ ಪ್ರೇಮಿ ಹೇ ಬಾ ಪ್ರೇಮಿಯೇ, ಓ ಪ್ರೇಮಿ ಹೇ I love you, I love you. ಹೃದಯವಂತು ದೇಗುಲ ಪ್ರೀತಿಯೇ ದೇವರು, ಕಾಯ ವಾಚ ಮನಸ ಆರಾಧಿಸು, ಕಾಯ ವಾಚ ಮನಸ ಆರಾಧಿಸು. ಕೋಟಿ ನಕ್ಷತ್ರ ಮಿನುಗಿದರು ಆಕಾಶವು ಬೆಳಗಬಲ್ಲದೆ ಆ ಚಂದ್ರನಿಲ್ಲದೆ, ಜನ್ಮ ಹುಟ್ಟಿದರು ಈ ಬದುಕು ಪೂರ್ಣವಾಗದು ನೀನಿಲ್ಲದೆ. ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಕಾಟ, ಯಾರ ಕಣ್ಣಲು ಹೂವಿನ ಕಣ್ಣ ಬಿಚ್ಚು ಹುಡುಕಾಟ, ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ, ನನ್ನ ಎದೆಯಲಿ ನಿನ್ನದೇ ಛಾಯೆ. ಏನಿದು ಮಾಯೆ, ಏನಿದು ಮಾಯೆ. ಓ ಪ್ರೇಮಿ ಹೇ ಬಾ ಪ್ರೇಮಿಯೇ, ಓ ಪ್ರೇಮಿ ಹೇ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಕನಸು. ಈ ಕನಸನ್ನ ಆದಷ್ಟು ಬೇಗ ನಾನು ನನಸು ಮಾಡಿಕೊಳ್ಳಲೇಬೇಕು. ವಿಷಕಂಠ ಅಂದರೆ ಈ ಸುತ್ತು 40 ಬರ
40 ಹಳ್ಳಿಗಳಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಬೇಕಾದರೆ ಅಲ್ಲಿ ಈ ಧನಿಕ ವಿಷಕಂಠ ಇರಲೇಬೇಕು. ಅಷ್ಟೇ ಅಲ್ಲ, ಈ ಸುತ್ತು 40 ಹಳ್ಳಿಗಳಲ್ಲೇ ಯಾರೇ ಸತ್ತರು ನನ್ನ ಪರವಾಗಿ ತೆಗೆದುಕೊಂಡು ರುದ್ರ ಭೂಮಿಯಲ್ಲಿ ಹಣ ಸುಡಬೇಕು. ಈ ಸುತ್ತು 40 ಹಳ್ಳಿಗಳಲ್ಲಿ ಜಾತ್ರೆ ಮೋಜುಗಳು ನಡೆಯಬೇಕಾದರೆ ಈ ಹಣವಂತ ದೊರೆ ಅಪ್ಪಣೆ ಇಲ್ಲದೆ ನಡಿಯ ಕೊಡುವ. ಒಂದು ವೇಳೆ ನನ್ನ ಮಾತು ಧಿಕ್ಕರಿಸಿ ಮಾತಿಗೆ ಬಾರದ 4 ಹಿರಿಯರು ಕೂಡಿಕೊಂಡು ಜಾತ್ರೆ ಮೋಜು ಮಾಡಿದರೆ ಅಂತವರಿಗೆ ಉರಿಯುವ ಅಗ್ನಿ ಜ್ವಾಲಿಯಾಗಿ ಸುಟ್ಟು ಭಸ್ಮ ಮಾಡುವುದೇ ಈ ವಿಷಕಂಠನ ಗತ್ತು. ನಾನು ಸುಮ್ಮನಿದ್ದರೆ ಕ್ಷೀರಸಾಗರ, ಮುನಿದು ನಿಂತರೆ ಮೃತ್ಯು ಲೋಕಕ್ಕೆ ತುಳಿಯುವ ಮಾರ್ತಾಂಡ. ಮುಸುರಿ, ಹೇ ಮುಸುರಿ, ಹೇಳ್ರಿ ದಣ್ಯರ, ಇಲ್ಲೇ ಇದ್ದೀನಿ. ನಮಸ್ಕಾರ ಧನಿಕರ ದೊರೆಗೆ. ನಮಸ್ಕಾರ. ತಾವು ಯಾರಂತ ನನಗೆ ನಾನು ತಿಳಿಯಲಿಲ್ಲ. ನಾನೆಂದು ಹಣದ ಕೊಬ್ಬಿನೆಂದ ಮೆರೆಯುವ ಬಂಡ ಧನಿಕರ ಎದೆಗೆ ಒದ್ದು ಬುದ್ಧಿಗೆ ಬಂದ ಬಹದ್ದೂರ್, ಅರ್ಥಾತ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ. ನೀನು ಅನಾಥನಾದರೆ ಯಾವುದಾದರೂ ಒಂದು ಆಶ್ರಮಕ್ಕೆ ಹೋಗಿರುವುದನ್ನು ಬಿಟ್ಟು ಈ ಹಣದ ಅಗರವನ್ನು ಹೊತ್ತು ನಿಂತ ಈ ವಿಷಕಂಠನ ಮನೆಗೆ ಬಂದಿದ್ಯಲ್ಲ, ಯಾರು ನೀನು? ನಾನು ಹಣವಂತರ ಹಣೆಬರವನ್ನೇ ಬದಲಾಯಿಸಲು ಈ ಭೂಮಿಗೆ ಬಂದ ಭಗವಂತ. ಭಗವಂತ. ಭಗವಂತನನ್ನ ಬಗ್ಗಿಸಿ ಬಡಿದು ನನ್ನ ಅರಮನೆ ಕಾಯುವ ದ್ವಾರಪಾಲಕನಾಗಿ ಮಾಡಿಕೊಂಡ ಚಚ್ಚದೆಯ ಗಂಡು ಈ ವಿಷಕಂಠ ಎಂಬ ಸಿಂಹ. ನೀನು ಸಿಂಹನಾದರೆ ಆ ಸಿಂಹನನ್ನೇ ಬಾನಿಲಲ್ಲಿ ಹಾಕಿ ಅಲ್ಲು ಕಿತ್ತ ಹಾವಿನಂತೆ ಮಾಡುವ ಸಿಂಹಗಳಿಗೆ ಮಿಕ್ಕಿದ ಸಿಂಹ ನಾನು. ಸಿಂಹಗಳಿಗೆ ಮಿಕ್ಕಿದ ಸಿಂಹ. ಲೇ, ನಾನು ಎಂಥವನು ಎನ್ನುವುದು ನಿನಗೆ ಗೊತ್ತಿಲ್ಲವಾದರೆ ನಿನಗೆ ನನ್ನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಈ ಸುತ್ತು 40 ಹಳ್ಳಿಗಳಲ್ಲಿರುವ ಸಣ್ಣ ಹುಡುಗಲಿಂದ ಹಿಡಿದು ತಲೆ ಅಲ್ಲಾಡಿಸುವ ಮುದುಕರನ್ನು ಕೇಳು. ನಾನು ಎಂಥವನು ಎನ್ನುವುದು ಹೇಳ್ತಾರೆ. ವಿಷಕಂಠಗೌಡ, ನಿನ್ನ ಬಗ್ಗೆ ತಿಳಿದುಕೊಂಡೆ ಜೀವನದ ಅಂಗಿಯನ್ನು ಹರಿದು ಹಾಕಿ ನಿನ್ನ ಅರಮನೆಗೆ ಕಾಲಿಟ್ಟಿದ್ದೆ.
ಗೌಡ. ಅಂದರೆ ನೀನು ನನ್ನ ಬದ್ಧ ವೈರಿಯ ಮಗ ಅಂದಂಗಾಯ್ತು. ಆಹಾ, ಅದೇ ನಿನ್ನ ಕಡು ವೈರಿಯ ಮಗ. ಲೇ ಚಂದ್ರ, ನನ್ನಿಂದ ನಿನಗೇನಾಗಬೇಕು ಹೇಳು. ನಾನು ಕೇಳಿದ್ದನ್ನು ಕೊಡಲು ನೀನೇನು ಈ ಧರೆಗಿಳಿದು ಬಂದ ಪರಮಾತ್ಮನೂ ಅಲ್ಲ. ನಿತ್ಯವೂ ಸಾವಿರಾರು ಒಂದು ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟು ಸಂಗೀತ ಪಾಠ ಹೇಳಿಕೊಡೋ ಶ್ರೀಗಾನಯೋಗಿ ಪುಟ್ಟರಾಜ್ ಗವಾಯಿಗಳು ಅಲ್ಲ. ಬಡವರಿಗೆ, ಧರ್ಮವಂತರಿಗೆ, ಕೂಲಿ ಕಾರ್ಮಿಕರಿಗೆ ಧನ ಸಹಾಯ ಮಾಡಿದ ದಾನಶೂರ ಕರ್ಣನೂ ಅಲ್ಲ. ಏ ವಿಷಕಂಠ, ಈ ಚಂದ್ರನ ಎದುರಿಗೆ ನಿಂತು ಮಾತನಾಡುತ್ತಿರುವೆಯಲ್ಲ, ನಿನಗೆ ಜೀವದ ಮೇಲೆ ಆಸೆ ಇಲ್ಲವೇ? ಆಸೆ? ಹುಟ್ಟುತ್ತಲೇ ಸಾವಿರಾರು ಆಸೆಗಳನ್ನು ಹೊತ್ತು ಚಿನ್ನದ ತೊಟ್ಟಿಲಿನಲ್ಲಿ ಮಲಗಿ ಹಣದ ರಾಶಿಯ ಮೇಲೆ ಹೊರಳಾಡಿ ಈ ಧರೆಗೆ ಬಂದಿದ್ದಾನೆ ಈ ವಿಷಕಂಠಗೌಡ. ಹೇ ಚಂದ್ರ, ನನ್ನ ಇತಿಹಾಸದ ಕಾಗದದ ಆಳಿಗಳನ್ನು ತಿರುವಿ ತಿರುವಿ ಓದಿ ನೋಡು. ನಾನು ಎಂತವನು, ಈ ಊರಿಗೆ ಮಿಕ್ಕಿದ ಪುಂಡ ಎಂದ. ಏ ವಿಷಕಂಠಗೌಡ, ನಿನ್ನ ಇತಿಹಾಸದ ಕಾಗದದ ಆಳೆಗಳನ್ನು ತೆಗೆದುಕೊಂಡು ಹೋಗಿ ಉಪ್ಪಿಟ್ಟಿನಲ್ಲಿ ಹಾಕುವ ಆಳೆಗಳನ್ನು ಮಾಡು. ಆದರೆ ಒಂದು, ನೀನು ಯಾರು, ನೀನು ಎಲ್ಲಿದ್ದೀಯಾ, ನೀನು ಏನು ಮಾಡ್ತಾ ಇದ್ದೀಯ ಎಂದು ತಿಳಿದುಕೊಂಡು ಹೋಗಲು ಬಂದಿದ್ದೆ. ಮುಂದೆ ಐತಿ ನಿನಗೆ ಮಾರಿ ಹಬ್ಬ. ನಿಲ್ಲು. ನನ್ನ ಅರಮನೆಗೆ ನನ್ನನ್ನು ಹುಡುಕಿಕೊಂಡು ಬಂದವರನ್ನು ಯಾವತ್ತು ಬರೆಗೆಯಿಂದ ಕಳಿಸಿಲ್ಲ ಈ ಪುಂಡರ ಗಂಡ. ಗಂಡ? ಏ ವಿಷಕಂಠಗೌಡ, ನೀನು ಪುಂಡರ ಗಂಡನೋ ಇಲ್ಲ ನಾನು ಪುಂಡರ ಗಂಡನೇ ಅನ್ನುವುದು ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತದೆ. ಅಲ್ಲಿಯವರೆಗೂ ಕಾದು ನೋಡು ವಿಷಕಂಠ. ನಿನ್ನ ಎಬ್ಬಾರಿಯಾಗಿ ಬರುವನು, ತಿಳಿದುಕೋ, ಬರುತ್ತೇನೆ. ನಿಂತ್ಕೊಳ್ಳಲೇ, ಓಡಿ ಅಂತ ಹೋಗಲ ಬೇಡ. ರೇ ಪಿಚ್ಚಿನ ಕೊಡ್ಕ ಕುಕ್ಕ ಮರಿಗಿನಟ್ಲ ಪೇತಪ್ಪಕ್ಕಾದ್ರೆ ಅದೇ ಹೋಗಲೇ ಹೋಗ. ಹುಲಿ ಒಡನೆ ನರಿ ಹೋರಾಡಿದಂತಾಯ್ತು. ತೋಳದೊಡನೆ ಕುರಿ ಹೋರಾಡಿದಂತಾಯ್ತು. ನಿನ್ನ ಮಾತಿನ ಅರ್ಥ ಗೆಳೆಯ, ನೀನು ಬೇಯಿಸಿದ ಬೇಟೆ ನಿನ್ನೆನ್ನೇ ಹುಡ್ಕೊಂಡು ಬಂದಿದೆ. ಗೆಳೆಯ, ಗೆಳೆಯ ಅಂದರೆ ನಿನ್ನಂತನೂ ಇರಬೇಕು. ಹೇ ಗಂಗಾಧರ, ಹೇಗೆ ನಡೆದಿದೆ ನಿನ್ನ ಹೊಸ ಬಾಳಿನ ದೋಣಿಯ ಪಯಣ?
ವಿಷಕಂಠ ಗೌಡ್ರಿ, ನಾನು ಅಂದುಕೊಂಡಂತೆ ನಡೀತಾ ಇಲ್ಲ ನನ್ನ ಸಂಸಾರದ ಬಂಡಿ. ಸಂಸಾರದ ಬಂಡಿ ಗಂಗಾಧರ, ನಿನ್ನ ಸಂಸಾರದ ಬಂಡಿ ಸುಗಮವಾಗಿ ಸಾಗಬೇಕಾದರೆ ಮೊದಲು ಗಂಡ ಹೆಂಡತಿ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಮಿತ್ರ. ವಿರಾಟ್, ನಾನು ಮತ್ತು ನನ್ನ ಹೆಂಡತಿ ಚೆನ್ನಾಗೇ ಇದ್ದೀವಿ. ಆದರೆ ಏನೆಂದರೆ ಆದರೆ ಎಂಬ ಪದವನ್ನು ನನ್ನ ಮುಂದೆ ಉಚ್ಚರಿಸಬೇಡ. ಮುಂದೆ ನೀನು ಏನು ಮಾಡಬೇಕೆಂದ್ರಿಯೋ ಅಷ್ಟೇ ಹೇಳಿದರೆ ಸಾಕು. ಮಿತ್ರ, ಈ ನನ್ನ ಗೆಳೆಯ ನಿನ್ನ ಬೆನ್ನಿಂದೆ ಶ್ರೀಕೃಷ್ಣ ಥರ ನಿಲ್ಲುತ್ತಾನೆ. ಧೈರ್ಯದಿಂದ ಹೇಳು ನಿನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು. ಗೌಡ್ರಿ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಹಿರಿಯಣ್ಣನ ಕಾಟ ಭಾಳಾಗಿದೆ. ಮೇಲಾಗಿ ನಾವಿಬ್ಬರು ಗಂಡ ಹೆಂಡತಿಯರು ಜೋಡಿ ಅಕ್ಕಿಯಂತೆ ಹೊರಗಡೆಯಲ್ಲಿ ತಿರುಗಾಡಂತೆ ಇಲ್ಲ. ಒಟ್ಟಾರೆ ನನ್ನ ಸಂಸಾರ ಮುಳ್ಳಿನ ತಂತಿ ಮೇಲೆ ನಡೆದಂತಾಗುತ್ತದೆ. ಗಂಗಾಧರ, ನಿನ್ನ ಜೀವನ ಮುಳ್ಳಿನ ತಂತಿ ಮೇಲೆ ನಡೆದಂತಾಗಬಾರ್ದಂದ್ರೆ ನಾನು ಹೇಳಿದಂತೆ ಕೇಳ್ತೀಯ? ನೋಡ್ತಮ್ಮ, ಈಗ ತಾನೇ ಹೊಸದಾಗಿ ಮದುವೆ ಮಾಡ್ಕೊಂಡ್ ಬಂದಿದಿ. ನಿನ್ನ ಭಾಳ ಬಂಗಾರ ಬೇಕಾದ್ರ ನಮ್ಮ ದಣಿಯರು ಹಂಗೆ ಅಂತಾರೆ, ಹಂಗೆ ಕೇಳು. ಹಿರಿಯರ, ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕಾದರೆ ನಿಮ್ಮ ದನಿಯರು ನನ್ನನ್ನು ನೀರಿನಲ್ಲಾರು ಮುಣಿಸಲಿ, ಹಾಲಿನಲ್ಲಾರು ಮುಣಿಸಲಿ, ಒಟ್ಟಾರೆ ನಾ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಮೆರೆಯಬೇಕು. ನೀನು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಮೆರೆಯಬೇಕಾದರೆ ನಿನ್ನ ಹೂವಿನಂಥ ಹೃದಯವನ್ನು ಕಲ್ಲು ಬಂಡೆಯಂತೆ ಮಾಡಿಕೊಳ್ಳಲು ಸಿದ್ಧನಿರುವೆಯ? ವಿರಾಟ್, ಬಯಸದ ಬಂದ ಭಾಗ್ಯ ನನ್ನ ಮನ ತುಂಬುತ್ತಿರುವಾಗ ನಾನು ಎಂಥ ತ್ಯಾಗಕ್ಕಾದರೂ ಸಿದ್ಧನಿದ್ದೇನೆ. ಹಾಗಾದರೆ ಇಂದಿನಿಂದ ನೀನು ನಮ್ಮ ಅನ್ಯಾಯದ ಕೆಲಸಗಳಿಗೆ ಕೈ ಜೋಡಿಸಲೇಬೇಕು, ತಿಳಿತೆ? ಗಂಗಾಧರ, ನೀನೊಬ್ಬ ನನ್ನ ಕೈ ಗೊಂಬೆ ಆದರೆ ನಿಮ್ಮ ಧರ್ಮ ತುಂಬಿದ ಮನ ಬುಡವನ್ನ ಅಲ್ಲಾಡಿಸಬಲ್ಲ. ಗೌರಿ, ನನ್ನಿಂದ ನಿಮ್ಗೆ ಏನಾಗಬೇಕು ಬಿಡಿಸಿ ಹೇಳಿ. ಮಿತ್ರ, ನೀನೇನು ಎದೆಗೊಂದ ಬೇಡ. ನನ್ನ ಗೆಳೆಯ ನಿನ್ನ ಬೆನ್ನಿಂದ ಯಾವತ್ತೂ ಶ್ರೀಕೃಷ್ಣ ಥರ ನಿಲ್ಲುತ್ತಾನೆ. ಧೈರ್ಯದಿಂದ ಹೇಳು ನಿನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು. ವಿರಾಟ್, ನಿಮ್ಮ ಗೆಳೆಯ ಹೇಳಿದಂತೆ ಕೇಳುತ್ತೀನಿ. ಆದರೆ ನಾ ಕೇಳಿದಷ್ಟು ಹಣ ಬಂಗಾರ ಕೊಡಬೇಕು. ಗಂಗಾಧರ, ಧನಲಕ್ಷ್ಮಿಯೇ ನನ್ನ ಅರಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ. ನೀನು ಹಣ ಬಂಗಾರದ ಬಗ್ಗೆ ಚಿಂತೆ ಬಿಡು. ಆದರೆ ನಾಳೆ ಹಾಲಿನಂತೆ ತುಂಬಿ ತುಳುಕುತ್ತಿರುವ ನಿಮ್ಮ ಸಂಸಾರದಲ್ಲಿ ನಾನು ಎಣೆಯುತ್ತಿರುವ ಮೋಸದ ಜಾಲದಲ್ಲಿ ಸಿಲುಕಿ ಸುಣ್ಣದ ಅರಳಿನಂತೆ ಕರಗಿ ಹೋಗಬೇಕು. ಗೌರಿ, ನೀವು ಕಾಲಿಂದ ತೋರಿಸಿದ್ದು ನಾನು ಕೈಯಿಂದ ಮಾಡಿ ತೋರಿಸುವೆ. ಹಾಗಾದರೆ ನಾಳೆ ನಿಮ್ಮ ತುಂಬಿದ ಸಂಸಾರ ಮನೆ ಒಂದು 3 ಬಾಗಿಲಾಗಲೇಬೇಕು. ವಿರಾಟ್, ನಾನು ಈ ಸುತ್ತ 40 ಹಳ್ಳಿಗಳಲ್ಲಿ ರಾಜ ಮಹಾರಾಜಂತೆ ಮೆರೆಯಬೇಕಾದ್ರೆ ನಾನು ಎಂಥ ತ್ಯಾಗಕ್ಕಾದರೂ ಸಿದ್ಧನಿದ್ದೇನೆ. ಮುಸ್ರಿ,
ಈ ಗಂಗಾಧರನ್ನು ಒಳಗಡೆ ಕರೆದುಕೊಂಡು ಹೋಗಿ 10 ಲಕ್ಷ ರೂಪಾಯಿ ಹಣ 10 ತೊಲಿ ಬಂಗಾರ ಕೊಡು, ತಿಳಿಯುತ್ತೆ? ಆಯ್ತ್ರಿ ದಣ್ಯರ. ಗೆಳೆಯ, ಈ ಮೊಬ್ಬು ಕುರಿಯನ್ನು ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಂಡು ಆ ವಿಶ್ವನ ತುಂಬಿದ ಸಂಸಾರ ಎಂಬ ಅನ್ಯಾಯ ಎಂಬ ಕೊಡುವನ್ನು ಅನ್ಯಾಯ ಎಂಬ ಕಲ್ಲಿನಿಂದ ಒಡೆದು ಕೂತು ಬಿದ್ದ ಮಣ್ಣಿನ ಮಡಿಕೆಯಂತೆ ಮಾಡುವುದು ನಮ್ಮ ಇಬ್ಬರ ಉದ್ದೇಶ. ಹೌದು ಗೆಳೆಯ. ಈ ಸುತ್ತು 40 ಹಳ್ಳಿಗಳಲ್ಲೇ ಧರ್ಮದಿಂದ ನ್ಯಾಯ ಅನ್ಯಾಯ ಹೇಳುವ ಆ ವಿಶ್ವನ ಕಥೆ ಈ ಮೊಬ್ಬ ಕಟ್ಟೆಯಿಂದಲೇ ಅಂತದ ನಾಂದಿ ಆಡಿಸುವುದೇ ಈ ವಿಷಕಂಠನ ದುರ್ಗುಣ. ದಣ್ಯರ, ನೀವು ಎಷ್ಟು ಹೇಳಿದ್ದೀರಿ ಅಷ್ಟ ಕೊಟ್ಟಿ ನೋಡ್ರಿ ದಣ್ಯರ. ಮುಸ್ರಿ, ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿಕೊಂಡು ಒಳಗಡೆ ಹೋಗಿ ಸುರದೇವಿಯನ್ನು ಸೇವಿಸೋಣ ಬನ್ನಿ. ಬೆಳ್ಳಿ ಮೂಡಿತೋ ಕೋಳೆ